ಎಲ್ರಿಗೂ ನಮಸ್ತೆ. ನಮ್ಮ ಆರೋಗ್ಯ ರಕ್ಷಾ ಗ್ರೂಪ್ಸಿಂದ ಮತ್ತು ನನ್ನ ಕನ್ನಡ ಗುಡ್ ಗರ್ಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರೂ ಆರೋಗ್ಯವಾಗಿರಲೇಬೇಕು. ಇವಾಗ 1 ಲಕ್ಷದಲ್ಲಿ ಒಂದೇ ಒಂದು ತೆಗೆದ್ರೆ ಎಲ್ಲದಕ್ಕೂ 0 ಹೆಂಗಿರುತ್ತೆ, ಇದರಲ್ಲಿ ಆರೋಗ್ಯ ಒಂದಿದ್ರೆ ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಸುಖ ಸಂತೋಷ ಆಗಲಿ, ಕುಟುಂಬ ಆಗಲಿ, ನಾವು ಎಲ್ಲೇ ಪ್ರಯಾಣ ಮಾಡೋದಾಗಲಿ, ಅದಕ್ಕೆಲ್ಲ ಆರೋಗ್ಯ ಇರಬೇಕು. ಅದೇ ಥರ ಪ್ರತಿಯೊಬ್ಬರು ಆರೋಗ್ಯ ಕಾಪಾಡ್ಕೊಳ್ಳಿ. 1 ಅವರ್ ನಿಮ್ಮ ಆರೋಗ್ಯಕ್ಕೋಸ್ಕರ ಟೈಮ್ ಕೊಡಿ, ಅದೊಂದು ನಾವು ಕೇಳ್ಕೊತೀವಿ. ನಿಮ್ಗೆ ಯಾವುದೇ ಥರ ಇದು ಆರೋಗ್ಯ ರಕ್ಷಾ ಗ್ರೂಪಿಂದ ಬಿಸ್ನೆಸ್ ಮೈಂಡ್ ಏನಿಲ್ಲ, ಕಮರ್ಷಿಯಲ್ಲಾಗಿ ನಾವು ಮಾಡ್ತಾಯಿಲ್ಲ, ಒಂದು ಸರ್ವಿಸ್ ಥರ ಕೊಡ್ತಾಯಿದ್ದೀವಿ. ಏನೋ ಪಾರ್ಟ್ ಟೈಮ್ ಆಗಲಿ ಬಿಸ್ನೆಸ್ ಮಾಡೋಕ್ಕಿದ್ರೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಈ ಕೆಳಗಡೆ ಇರೋ ಸ್ಕ್ರೋಲಲ್ಲಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಮ ಆರೋಗ್ಯ ಸಂತೋಷ್ ಮಾತಾಡ್ತಾ ಇರೋದು. ಆರೋಗ್ಯ ರಕ್ಷಾ ಗ್ರೂಪ್ಸ್ ಅವ್ಯಯ ನ್ಯಾಚುರಲ್ಸ್ ಅಂತ ಕಂಪ್ಲೀಟ್ಲಿ ಎಲ್ಲ ನ್ಯಾಚುರಲ್ ಫುಡ್ಸ್ ಎಲ್ಲ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ. ಅದು 15 ವರ್ಷದಿಂದ ನಾವು ಕೊಡ್ತಾ ಇದ್ದೀವಿ. ಇಲ್ಲೇ ನಮ್ಮ ಅವ್ಯಯ ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ ಫುಡ್ಸಲ್ಲಿ ನಿಮಗೆ ಪ್ಯೂರ್ ಹನಿ ಸಿಗುತ್ತೆ ಮಲೆನಾಡಿಂದ, ಮತ್ತು ದೇಸಿ ಗೀ ಸಿಗುತ್ತೆ, ಮತ್ತು ಎಲ್ಲ ಗ್ರೌಂಡೆಡ್ ಗಾಣದ ಎಣ್ಣೆಗಳು ಸಿಗ್ತಾ ಇದೆ. ಕೊಲೆಸ್ಟ್ರಾಲು, ಸಂಜೀವಿನಿ, ಡಯಾಬಿಟಿಕ್ ಕಂಟ್ರೋಲು ಎಲ್ಲ 100% ನ್ಯಾಚುರಲ್ ಆಗಿ ರಿಸಲ್ಟ್ ಬರಬೇಕು. ಆಯುರ್ವೇದಿಕ್ ಡಾಕ್ಟರ್ಸ್ ಆಗಲಿ, ಮತ್ತು ಇವರು ನ್ಯೂಟ್ರಿಷನ್ ಡಾಕ್ಟ್ರುಗಳ ಹತ್ರ ಎಲ್ಲ ಡಾಕ್ಟ್ರುಗಳಿಂದ ರೆಸಿಪಿ ಎಲ್ಲ ತೊಗೊಂಡು ಇದು ಮಾಲ್ಟ್ಗಳು ಮಾಡಿದ್ದಾರೆ. ಅದರಲ್ಲಿ ನವಶಕ್ತಿ ಅನ್ನೋದು ತುಂಬ ಒಳ್ಳೆಯದು. ಅದರಲ್ಲಿ ಬ್ಲಡ್ ಶುಗರ್ ಲೆವೆಲ್ ಎಲ್ಲ ನ್ಯಾಚುರಲ್ ಕಂಟ್ರೋಲ್ ಮಾಡುತ್ತೆ. ಹಾರ್ಟಲ್ಲಿ ಬ್ಲಾಕೇಜಸ್ ಬರೋದಿಲ್ಲ, ಗ್ಲೂಟನ್ ಫ್ರೀ ಅಂಶ ಇರುತ್ತೆ. ಮತ್ತು ಇನ್ನು ಜೋನಿ ಬೆಲ್ಲ ಅಂತೂ ತುಂಬ ಒಳ್ಳೆಯದು. ಇದರಲ್ಲಿ ಲಿಕ್ವಿಡ್ ಜಾಗ್ರಿ, ಸಕ್ಕರೆ ಅಂತೂ ಕೆಮಿಕಲ್ಸು ಬ್ಲೀಚಿಂಗ್ ಮಾಡ್ತಾರೆ, ಅದರಿಂದ ಕ್ಯಾನ್ಸರ್ ಬರ್ತಾ ಇದೆ. ಈ ಜೋನಿ ಬೆಲ್ಲ ತೊಗೊಳೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಗೆ ಐರನ್ ಕಂಟೆಂಟ್ಸ್ ಇರುತ್ತೆ. ಜಾಗ್ರಿ ಪೌಡರ್, ಬೆಳಗಾಂ ಬೆಲ್ಲ ಸಿಗುತ್ತೆ, ಮತ್ತು ದೇಸಿ ಗೀ ಸಿಗುತ್ತೆ. ಇದರಲ್ಲಿ ನಿಮಗೆ ಮಲೆನಾಡು ಗಿಡ್ಡ ಮತ್ತು ನಮ್ಮ ಹಳ್ಳಿ ಕಾರು ಅಮೃತ ಮಹಲ್ ಅಂತ ದೇಸಿ ಗೋವಿಂದ ಬರ್ತಾ ಇದೆ. ಹೊರಗಡೆ ಎಲ್ಲ 1000 ರೂಪಾಯಿ ಲೀಟ್ರ್ ಇದೆ, ಇಲ್ಲಿ ನಿಮಗೆ ತುಂಬ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ. ಮತ್ತು ಸ್ವಯಂ ಉದ್ಯೋಗ ಮಾಡೋರ್ಗು ದೇಸಿ ಗೀ ಎಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ. ರಾಕ್ ಸಾಲ್ಟು, ಇದು BP ಮತ್ತು ಐರನ್ ಕಂಟೆಂಟ್ಸ್ ಎಲ್ಲ ತುಂಬ ಇರುತ್ತೆ. ನಿಮಗೆ ನ್ಯಾಚುರಲ್ ಅಯೋಡಿನ್ ಇರುತ್ತೆ. 100% ಪ್ಯೂರ್ ವೆಜ್ ಸಾಲ್ಟು. ಈ ಸಮುದ್ರದ ಉಪ್ಪಲ್ಲಾದರೆ ಜಲಚರ ಪ್ರಾಣಿಗಳೆಲ್ಲ ಸತ್ತೋಗಿರುತ್ತೆ, ಅದರಿಂದ ಸಮುದ್ರದ ಉಪ್ಪಲ್ಲಿ ಅದು ನಾನ್ ವೆಜಿಟೇರಿಯನ್ ಸಾಲ್ಟ್ ಆಗ್ತಾಯಿದೆ, ಅದು ಬ್ಲೀಚಿಂಗ್ ಮಾಡ್ತಾ ಇದ್ದಾರೆ, ಅದು ಆರ್ಟಿಫಿಷಿಯಲ್ ಅಯೋಡಿನ್ ಆಗ್ತಾಯಿದ್ದಾರೆ. ಇದರಲ್ಲಾದರೆ ನಿಮಗೆ ನ್ಯಾಚುರಲ್ ಅಯೋಡಿನ್ ಸಿಗುತ್ತೆ. BP ಥೈರಾಯ್ಡ್ ಲೆವೆಲ್ನೆಲ್ಲ ನ್ಯಾಚುರಲಾಗಿ ಕಂಟ್ರೋಲ್ ಮಾಡುತ್ತೆ. ನಮ್ಮ ಅವ್ಯಯ ನ್ಯಾಚುರಲ್ಸು ಮತ್ತು ಆರೋಗ್ಯ ರಕ್ಷಾ ಗ್ರೂಪಿಂದ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ. ಸ್ವಯಂ ಉದ್ಯೋಗ ಆಗಲಿ, ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡೋದಾಗಲಿ, ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡ್ಬೋದು. ಅದರಲ್ಲೇ ಇವಾಗ ಅಪ್ಪು ಲಡ್ಡು ಅಂತ ತುಂಬ ವಿಶೇಷವಾಗಿ ತುಂಬ ಲಾಂಚ್ ಆಗ್ತಾಯಿದೆ. ಈ ಅಪ್ಪು ಲಡ್ಡಲ್ಲಿ ಬೆನಿಫಿಟ್ ಏನಂದರೆ ಫ್ಲ್ಯಾಕ್ ಸೀಡ್ಸ್, ಅಕ್ಸೆ ಬೀಜ ಕೇಳಿರ್ಬೋದು, ಒಮೆಗಾ 3, ಒಮೆಗಾ 9 ಅಂತ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ಇದು ಹಾರ್ಟಲ್ಲಿರೋ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡುತ್ತೆ. ಅದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸನ್ನು ಕ್ಲಿಯರ್ ಮಾಡ್ತಾ ಇದೆ. ಇವಾಗ ಬಯೋ ಅಂದರೆ ಹಾರ್ಟ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಇದ್ದರೆ ಯಾವ ಥರ ಹೆಲ್ತ್ ಪ್ರಾಬ್ಲಮ್ಮು ಆಗೋಲ್ಲ. ಇವಾಗ TV9 ಇದರಲ್ಲೇ ನ್ಯೂಸ್ಗಳಲ್ಲೆಲ್ಲ ಬರ್ತಾ ಇದೆ, ಸುವರ್ಣ TVಲೆಲ್ಲ ಒಮೆಗಾ 3, ಒಮೆಗಾ 9 ಫೈಬರ್ ಕಂಟೆಂಟ್ಸ್ ಇರೋದ್ರಿಂದ ಇದರಲ್ಲಿ ನಿಮಗೆ ಹಾರ್ಟ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ರೆಡ್ಯೂಸ್ ಆಗುತ್ತೆ ನಿಮಗೆ. ಮತ್ತು ಇದು ರಕ್ಷಾ ಆಯಿಲ್ ಅಂತ ಏರ್ ಫಾಲ್ ಕಂಟ್ರೋಲ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ಟೋಟಲ್ 13 ಥರ ಆಯುರ್ವೇದಿಕ್, ಇವಾಗ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳದಲ್ಲೆಲ್ಲ ಇದೆಲ್ಲ ನೋಡಿರ್ಬೋದು ನೀವು. 100 ವರ್ಷಗಳಿಂದ ಇದು ಕೊಡ್ತಾ ಇದ್ದಾರೆ ನಿಮಗೆ. ರಾವಂಚ ಬೇರಾಗಲಿ, ರೆಡ್ ಸ್ಯಾಂಡಲ್ ಆಗಲಿ, ಮತ್ತು ಮೆಹಂದಿ ಎಲೆ ಆಗಲಿ, ಎಲ್ಲ ಪ್ರತಿಯೊಂದು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಇರುತ್ತೆ ನಿಮಗೆ. ಇದು ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನಿಮಗೆ. ಇದೇ ದೇಸಿ ಗೀ ಇರುತ್ತೆ ನಿಮಗೆ. ಇದು ಹಳ್ಳಿಕಾರ್ ದೇಸಿ ಗೀ ಸಿಗುತ್ತೆ. ಅಂದರೆ ನಿಮ್ಮ ದೇಸಿ ಗೀಗೂ ಹಳ್ಳಿಕಾರ್ ದೇಸಿ ಗೀಗೂ ಏನು ವ್ಯತ್ಯಾಸ ಏನು? ಇದು ನಾರ್ಮಲ್ ದೇಸಿ ದೇಸಿ ಗೀ ಕೊಡ್ತಾರೆ. ಹೌದು, ಜನರಲ್ ಗೀ ಇರುತ್ತಲ್ಲ, ಬ್ರ್ಯಾಂಡ್ ಅಂಗಡಿಗಳಲ್ಲಿ ಇರುತ್ತಲ್ಲ, ಅದೆಲ್ಲ HF ಜರ್ಸಿ ಹಸುಗಳಿಂದ ಹಾಲು ಕಲೆಕ್ಟ್ ಮಾಡಿರ್ತಾರೆ. ಹಾರ್ಮೋನ್ಸ್ ಇಂಜೆಕ್ಷನ್ ಕೊಟ್ಟು ಇವಾಗ ಒಂದು ಬಿಸ್ನೆಸ್ ಕಮರ್ಷಿಯಲ್ ಆಗಿಬಿಟ್ಟಿದೆ. ಇವಾಗ ನಮ್ಮ ದೇಸಿ ತಳಿಗಳೇ ಇರ್ತಾ ಇಲ್ಲ. ಇವಾಗ 1 ಲೀಟ್ರ್ ಹಾಲು ಅಷ್ಟೇ ಕೊಡೋದು ನಮ್ಮ ದೇಸಿ ಹಸುಗಳು. ಬೇರೆದೆಲ್ಲ ಮಿನಿಮಮ್ 20 ಲೀಟ್ರ್ 25 ಲೀಟ್ರ್ ಕೊಡ್ತಾ ಇದೆ. ಅಂದರೆ ಕಾರಣ ಏನು ಹೇಳಿ? ಎಲ್ಲ ಹಾಲ್ಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ, ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಇದೆ. ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗ್ತಾ ಇದೆ, ನ್ಯಾಚುರಲ್ ಇಲ್ಲ. ಇವಾಗ ಹಳೆ ಕಾಲದಲ್ಲಿ ಇಷ್ಟು ಗಟ್ಟಿಯಾಗಿದ್ದರು, ಇವಾಗ ನೋಡಿದ್ರೆ ಒಂದು 20 kg ಎತ್ತಕ್ಕೂ ಅಷ್ಟು ಸ್ಟ್ರೆಂತ್ ಇಲ್ಲ. ಮುಂಚೆ 100 kg ಎತ್ಕೊಂಡು ತುಂಬ ಕಿಲೋಮೀಟ್ರ್ಗಳು ನಡೀತಾ ಇದ್ರು. ಆ ಎನರ್ಜಿ ಬರಬೇಕು ಅಂದರೆ ಈ ಥರ ದೇಸಿಗೆ ಯೂಸ್ ಮಾಡಬೇಕು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಳಿಗೆ ಮೆಮೊರಿ ಪವರ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಮ್ಮದು ಮೈಸೂರು ಬ್ಯಾಂಕ್ ಸರ್ಕಲಲ್ಲೂ ನಮ್ಮದು ಆಯುರ್ವೇದಿಕ್ ಸೂಪ್ಗಳೆಲ್ಲ ಸಿಗ್ತಾ ಇದೆ. ಬಾಳೆದಿನ ಸೂಪ್ ಆಗಲಿ, ಸಿರಿಧಾನ್ಯ ಸೂಪ್ ಆಗಲಿ, ಪ್ರತಿಯೊಂದೂ ಸಿಗ್ತಾ ಇದೆ. ಅದರಲ್ಲಿ ಪ್ರತಿಯೊಂದರಲ್ಲೂ ಉಪಯೋಗಗಳಿದೆ. ಬಾಳೆದಿಂಡಿಂದ ಏನು ಉಪಯೋಗ, ಮತ್ತು ಹುರುಳಿಕಾಳು ಸೂಪಿಂದ ಏನು ಉಪಯೋಗ, ಮತ್ತು ನವಶಕ್ತಿಯಿಂದ ಏನು ಉಪಯೋಗ,
ಮತ್ತು ಬಾರ್ಲಿ ಸೂಪು ಮತ್ತು 5 ಥರ ಸೊಪ್ಪುಗಳು 5 ಸ್ಟಾರ್ ಸೂಪ್ ಅಂತ ಗ್ರೀನ್ ಸೂಪ್ ಎಲ್ಲ ಬರ್ತಾಯಿದೆ. ನಾವು 15 ವರ್ಷದಿಂದ ಈ ಥರ ಸೇವೆ ಕೊಡ್ತಾಯಿದ್ದೀವಿ. ಅಕ್ಸೆ ಬೀಜ ಫ್ರೀಯಾಗಿ ಕೊಡ್ತಾಯಿದ್ದೀವಿ 15 ವರ್ಷದಿಂದ. ಇದಕ್ಕೆ ಚಾರ್ಜಸ್ನೇ ತೊಗೊಳ್ಳೋ ಪ್ರತಿಯೊಬ್ಬರಿಗೂ. ಮತ್ತು ಫ್ರೀ ಮೆಂಬರ್ಶಿಪ್ ಇದೆ, ಫ್ರೀ BP ಚೆಕಪ್ ಎಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಆರೋಗ್ಯ ರಕ್ಷಾ ಗ್ರೂಪ್ಸು ಬಿಸ್ನೆಸ್ ಮೈಂಡ್ ಇಲ್ಲದೆ ಎಲ್ಲ ನ್ಯಾಚುರಲಾಗಿ ಕೊಡಬೇಕನ್ನೋದೇ ಮೇಯ್ನ್ ಕಾನ್ಸೆಪ್ಟು. ನಮ್ಮದು ಬ್ರ್ಯಾಂಚ್ಗಳಿದೆ. ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು, ಎಲ್ಲ ನ್ಯಾಚುರಲ್ ಆಗೇ ಇರಬೇಕು ಅನ್ನೋದೇ. ಒಂದು ದೇವತೆಗಳೆಲ್ಲ ಒಂದು ಆಯುರ್ವೇದದಲ್ಲೇ ಅದು ಔಷಧಿ ತೊಗೊಳ್ತಾಯಿದ್ರು. ಇವಾಗ ಇಂಗ್ಲೀಷ್ ಮೆಡಿಷನ್ ಒಂದು ಅಬ್ರ ಆಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರಾಗಲಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ನ್ಯಾಚುರಲ್ಲಾಗೆ ಮಾತ್ರೆಗಳನ್ನ ಅವಾಯ್ಡ್ ಮಾಡಿ. ಮತ್ತು ಇದು ಆರೋಗ್ಯ ಕಷಾಯ ಅಂತ, ಇದೆಲ್ಲ ಆಕ್ಯುಪ್ರೆಷರ್ ಡಾಕ್ಟ್ರುಗಳು ಸಿದ್ಧ ಅಂತ ಇವಾಗ ತಮಿಳ್ನಾಡು ಈ ಕಡೆ ಎಲ್ಲ ತುಂಬ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಾಫಿ ಟೀ ತುಂಬ ತೊಗೊಳ್ತಾ ಇದ್ದಾರೆ. ಈ ಕಷಾಯ ಇಂಥದ್ದೆಲ್ಲ ತೊಗೊಂಡ್ರೆ ಇಮ್ಯುನಿಟಿ ಪವರ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಯಾವ ಕರೋನಾ ಪ್ರಾಬ್ಲಮ್ ಆಗಲಿ, ಎಲ್ಲ ಬಾಡಿ ಒಳಗಡೆ ಇರೋ ಟಾಕ್ಸಿನ್ಸ್ ಆಗಲಿ ಎಲ್ಲ ಕ್ಲಿಯರ್ ಮಾಡುತ್ತೆ. ಕೆಮ್ಮು, ನೆಗಡಿ, ಕಫ ಎಲ್ಲ. ಇದರಲ್ಲಿ ನಿಮ್ಗೆ ಒಂದು ಅರ್ಧ ಸ್ಪೂನ್ ಹಾಕಿದ್ರು ಸಾಕು ನಿಮಗೆ. ಇದು ಮಿನಿಮಮ್ ಒಬ್ರಿಗೆ ಒಂದು ಅರ್ಧ ಸ್ಪೂನ್ ಹಾಕೋದು, ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು. ಇದು ಕಷಾಯ ಇದೆಲ್ಲ ಅವರು ತೊಗೊಳೋದ್ರಿಂದ ಮೇನ್ ಕಫ, ಕೆಮ್ಮು, ಗ್ಯಾಸ್ಟ್ರಿಕ್ ಎಲ್ಲ ತುಂಬ ರಿಲೀಫ್ ಕೊಡುತ್ತೆ ನಿಮಗೆ. ತುಂಬ ವರ್ಷದಿಂದ ನಾವು ಕೊಡ್ತಾಯಿದ್ದೀವಿ. ತುಂಬ ಜನಕ್ಕೆ ರಿಸಲ್ಟ್ ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಇಲ್ಲಿ ರಿಸಲ್ಟ್ ಬಂದಿದೆ. ಇವರೆಲ್ಲ ರಿಸಲ್ಟ್. ಮೇಡಮ್ ಒಂದೇ ಒಂದು ನಿಮಿಷ ಬನ್ನಿ, ಕುತ್ಕೊಳ್ಳಿ. ಎಲ್ಲ ಲ್ಯಾಬ್ ಟೆಸ್ಟ್ ಎಲ್ಲ ಇದು ಕಸ್ಟಮರ್ಸೇ ಮಾಡಿರೋದು, ದೇಸಿ ತುಪ್ಪದ್ದು ಅದು. ಮತ್ತು ಇದೆಲ್ಲ ರಿಸಲ್ಟ್ ಬಂದಿರೋರ್ದೆಲ್ಲ. ಇದೆಲ್ಲ ಪ್ರತಿದಿನ ಒಂದೊಂದು ಸೂಪ್ ಇರುತ್ತೆ. ಸೋಮವಾರ ವೆಜಿಟೇಬಲ್ ಸೂಪು, ಅದರಿಂದ ಉಪಯೋಗಗಳಿದೆ ನೋಡಿ. ಮಂಗಳವಾರ ಕಷಾಯ ಇದೆ, ಬುಧವಾರ ಬಾಳೆದಿಂಡು ಸೂಪ್ ಇದೆ, ಅದು ಕಿಡ್ನಿ ಸ್ಟೋನ್ಸ್ ಎಲ್ಲ ರಿಲೀಫ್ ಮಾಡುತ್ತೆ. ಮತ್ತು ಗುರುವಾರ ನವಶಕ್ತಿ ಅಂತ 9 ಥರ ಸಿರಿಧಾನ್ಯಗಳಿರುತ್ತೆ, ಅದು ತುಂಬ ಒಳ್ಳೆಯದು. ಆಮೇಲೆ ಶುಕ್ರವಾರ ಬಾರ್ಲಿ ಸೂಪ್ ಇರುತ್ತೆ, ಅದು ಬಾಡಿಲಿ ಬ್ಯಾಡ್ ಕೊಲೆಸ್ಟ್ರಾಲು, ಬಾಡಿ ಹೀಟ್ ತಗೊಂಡು ಇದೆಲ್ಲ ರಿಸಲ್ಟ್ ಬಂದಿರೋರ್ದೆಲ್ಲ ತುಂಬ ಜನಕ್ಕೆ. ಮತ್ತು ಲ್ಯಾಬ್ ಟೆಸ್ಟ್ ಎಲ್ಲ ಕಸ್ಟಮರ್ಸೇ ಮಾಡಿಸಿರೋದು ಅದೆಲ್ಲ. ಇದು ಪ್ರತಿಯೊಬ್ಬರಿಗೂ ಇದು ನಾವು ಬಿಸ್ನೆಸ್ ಮೈಂಡಲ್ಲಿ ಮಾಡಿಲ್ಲ. ಇದು ಅಕ್ಷಯ ಬೀಜ ಮುಂಚೆ ಬೇಜಾರು ಜನಕ್ಕೆ ಎಲ್ಲ ಕೊಡ್ತೀನಿ ಬಿಡಿ. ತೊಳಿ ಅಂಕಲ್, ಇದು ಅಕ್ಷಯ ಬೀಜ ಕೇಳಿದ್ದೀರಾ? ಅದರಿಂದ ಆರ್ಟಿಗೆ ತುಂಬ ಒಳ್ಳೆಯದು. ಇಲ್ಲಿದೆ ನೋಡಿ ಮೇಡಮ್ ಅಕ್ಷಯ ಬೀಜ. ಇದು ರೋಡ್ ಕೇಳಿದ್ದಿಲ್ಲ, ಪ್ರತಿದಿನ 15 ರೂಪಾಯಿ ಎಲ್ಲರಿಗೂ ಫ್ರೀ ಕೊಡ್ತಾರೆ. ಇವರೆಲ್ಲ ನಮ್ಮ ಕಸ್ಟಮರು. ಇವರು ನಮಸ್ತೆ, ನಮಸ್ತೆ, ಚೆನ್ನಾಗಿದ್ದೀರಾ? ಫಾರ್ಮುಲಾ, ಅಶ್ವಗಂಧ, ಅಮೃತಬಳ್ಳಿ ಇದೆಲ್ಲ ಆರ್ಡರ್ ಮಾಡ್ಕೊತಾ ನೀವು ಮುಂಚೆ ತಗೋತಾ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬರ್ತಾ ಇದ್ರಿ ಇವರು. ನೀವು ತಗೊಂಡು ಎಫೆಕ್ಟ್ ಹೆಂಗಿದೆ? ಚೆನ್ನಾಗಿದೆ, ಎಲ್ಲ ನ್ಯಾಚುರಲ್ ಇವರು ಇದು ಮಾಡೋದು, ಯೂಸ್ ಮಾಡೋದು ತುಂಬ ಚೆನ್ನಾಗಿತ್ತು. ಎಲ್ಲ ಕನ್ನಡ ಕುಟ್ಕಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕನ್ನಡ ಬೆಳೆಸಿ, ಕನ್ನಡ ಒಂದು ಉಳಿಸ್ಬೇಕು. ಪ್ರತಿಯೊಬ್ಬರೂ ಎಲ್ಲರೂ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಅಲ್ಲ ಇನ್ಮೇಲೆ ಬರ್ತಾರೆ ರೆಗ್ಯುಲರ್ ನಾವೆಲ್ಲ. ಓಕೆ, ನಿಮ್ಗೆ ತಗೊಂಡ್ಮೇಲೆ ಚೇಂಜಸ್ ಆಗಿದೆ? ಚೇಂಜಸ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಡೈನಾಮಿಕ್ ಅವನು. ಥ್ಯಾಂಕ್ ಯು ಸರ್. ಇದು ಸಂಜೀವಿನಿ ಮಾಲ್ಟ್ ಅಂತ ಇದೆ ಸರ್. ಇದರಲ್ಲಿ ಟೋಟಲ್ 35 ಥರ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಬಾದಾಮಿ, ರಾಗಿ, ಸಿರಿಧಾನ್ಯಗಳು, ನವಣೆ, ಆರ್ಕ, ಸಜ್ಜೆ ಮತ್ತು ಅಶ್ವಗಂಧ, ಅಮೃತಬಳ್ಳಿ, ಪ್ರೋಟೀನ್ಗೆ ಸಂಜೀವಿನಿ ಮಾಲ್ಟ್ ಅಂತ. ಅದ್ರ ಜೊತೆಗೆ ಸ್ಪೆಷಲ್ ಏನಂದರೆ ಇದರಲ್ಲಿ ಆಯುರ್ವೇದಿಕ್ ಪೌಡ್ರುಗಳಿರುತ್ತೆ ನಿಮಗೆ. ಓಂಕಾಳು, ಬೇವು, ಅಂದರೆ ಶುಗರ್ ಲೆವೆಲ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಇದ್ದರೆ ಓಂಕಾಳು ಹಾಕ್ತೀವಿ. ಮತ್ತು ಇನ್ನೊಂದು ಏನಂದರೆ ವಿತ್ ಜಾಯಿಂಟ್ ಪೇನು ಅದೇನಾದರೆ ಅಶ್ವಗಂಧ ಕೇಳಿರ್ಬೋದು, ಅದು ತುಂಬ ಒಳ್ಳೆಯದು. ಅಶ್ವಗಂಧ ಹಾಕ್ಕೊಡ್ತೀವಿ ನಿಮಗೆ. ಮತ್ತು ಏರ್ ಫಾಲ್ ಕಂಟ್ರೋಲ್ ಇದ್ದರೆ ಆಮ್ಲ ಇರುತ್ತೆ, ತುಂಬ ಒಳ್ಳೆಯದು. ಬ್ಲಡ್ ಪ್ಯೂರಿಫೈಗೆಲ್ಲ ಬೇವು ಒಳ್ಳೆಯದು ಸರ್. ಆಮೇಲೆ ಕೊಲೆಸ್ಟ್ರಾಲ್ ಇರುತ್ತೆ, ಸಣ್ಣ ಇದ್ರೂ ಬಾಡಿಲಿ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಅದು ತ್ರಿಫಲ ಚೂರ್ಣ ಅಂತ ಕೇಳಿದ್ದೀರಾ? ಆಯುರ್ವೇದಿಕಲ್ಲಿ ತುಂಬ ಒಳ್ಳೆಯದು. ಅದು ಕೊಲೆಸ್ಟ್ರಾಲ್ನೆಲ್ಲ ಹೊರಗಡೆ ತೆಗೆಯುತ್ತೆ. ಟಾಕ್ಸಿನ್ಸು ಎಲ್ಲ ಕ್ಲಿಯರ್ ಮಾಡುತ್ತೆ. ಇದು ಪ್ಯೂರ್ ಅರ್ಶಿನ ಸರ್. ಕರ್ಕ್ಯೂಮಿನ್ ಕಂಟೆಂಟ್ಸ್ ಅಂತ ಇರುತ್ತೆ. ಕ್ಯಾನ್ಸರ್ ಅಂತ ಏನೇ ಸೆಲ್ಸ್ ಇದ್ರೂ ಅದನ್ನು ಡಿಲೀಟ್ ಮಾಡುತ್ತೆ. ಇದು ಎಲ್ಲ ಹಾಕ್ತೀವಿ, ಅದರೊಳಗಡೆ ಹಾಕ್ಬೋದು, ಎಲ್ಲ ಮಿಕ್ಸ್ ಅದರೊಳಗಡೆ. ಆಮೇಲೆ ಇದು ಪೆಪ್ಪರು, ಕಫ, ಕೆಮ್ಮಿಗೆ, ಮೆಣಸು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಎಲ್ಲ ನಮ್ಮದು 15 ವರ್ಷದಿಂದ ಕೊಡ್ತಾ ಇದ್ದೀವಿ ಸರ್. ಡೈಲಿ ಒಂದೊಂಥರ ಮಾಡಿರುತ್ತೆ, ರಾಗಿ ಮಾಡಿರುತ್ತೆ, ಕಣಕ್ಕೆ ಇಲ್ಲೇ ಕಂಟಿನ್ಯೂ ಮಾಡ್ತಾರೆ. ಹಾಂ ಸರ್, ಇದು ಸಿರಿಧಾನ್ಯದ್ದು ಸರ್. BP ಶುಗರ್ ಎಲ್ಲ ಲೆವೆಲ್ ಮಾಡಿದ್ದೀವಿ. ರಾಗಿ ಇದ್ದಿಲ್ಲ ಈ ಕಡೆ, ಈಗ ರಾಗಿ ಯಾರೂ ಇರಲಿಲ್ಲ ಸರ್. ನಾವು ಇದೆಲ್ಲ ನಮ್ಮ ರಾಗಿಲಿ ಜಸ್ಟ್ 100 ಗ್ರಾಮ್ಗೆ 344 ಕ್ಯಾಲ್ಸಿಯಂ ಇದೆ ಸರ್.
ಬೇರೆ ಅಕ್ಕಿಲೆಲ್ಲ ಬರೀ 40-30 ಇರುತ್ತೆ, ಅದರಲ್ಲೆಲ್ಲ ಮೇಲ್ಗಡೆ ಪಾಲಿಶ್ ಮಾಡ್ಬಿಡ್ತಾರೆ ಅಕ್ಕಿಗಳನ್ನ. ಅವಾಗೆ ಬಾಡಿ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ, ಕಾಯಿಲೆಗಳು ತುಂಬ ಆಗ್ತಾ ಇದೆ, ಗೊತ್ತಲ್ಲ ಸರ್, BP, ಶುಗರು. ನಮ್ಮ ಉದ್ದೇಶ ಏನು ಗೊತ್ತಾ ಸರ್, ಇದೆಲ್ಲ ನ್ಯಾಚುರಲ್, ನಮ್ಮ ಹಳೆ ಕಾಲದೆಲ್ಲ ಬರಬೇಕು. ಸಿರಿಧಾನ್ಯ ಆಗಲಿ, ರಾಗಿ ಆಗಲಿ ಚೆನ್ನಾಗಿ ಉಪಯೋಗಿಸಿ ಸರ್. ರಾಗಿನ ಐರನ್ ಹೌದು ಸರ್. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ರೆ ಸ್ವಲ್ಪ ಬಿಸಿ ಮಾಡಿ ರಾತ್ರಿ ಬೆಳಗ್ಗೆ ಹೊತ್ತು ಹಚ್ಕೋಬೋದು. ಅದು ಡ್ಯಾಂಡ್ರಫ್ಗೆಲ್ಲ ಈ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ನ್ಯಾಚುರಲ್ ಸರ್. ಇದೆಲ್ಲ ಯಾವುದೋ ನಿಮಗೆ ಏರ್ ಫಾಲ್ ಆಗೋದಾಗಲಿ ಸರ್, ಇದು ನೀವು 1 ಇಯರ್ ಇಟ್ಕೋಬೋದು. ಇದರಲ್ಲಿರೋ ಆ ಬೇರೆ ಮೆಡಿಸಿನ್ ವ್ಯಾಲ್ಯೂಗಳೆಲ್ಲ ನಿಮಗೆ ಕಣ್ಣಿಗೆಲ್ಲ ನೋವುಗಳು ಬರೋದಾಗಲಿ, ಈಟ ಆಗಲಿ, ಅದೆಲ್ಲ ಪವರ್ ಇರುತ್ತೆ ಆರಾಮಾಗಿ ಸರ್. ಯಾವುದು ಅಂದರೆ ಇದು ಸ್ಟಿಕ್ಕರ್ ಅಷ್ಟೇ ಸರ್, ಅದೇನಿದೆ, ಅದರ ಫುಲ್ ಡೀಟೇಲ್ಸ್ ಇದೆ. ಇದು ಸ್ಟಿಕ್ಕರ್ ಖಾಲಿ ಆಗಿತ್ತು ಅಂತ ಇದನ್ನು ಅಂಟಿಸಿದ್ದೀನಿ. ನಾಳೆ ತನ್ನಿ ಅದು ಅಕ್ಷಯ ಬೀಜ ಸರ್. ಇದು ಅಪ್ಪು ಲಡ್ಡುದು ವಿಶೇಷ ಇದೆ, ಇದರಲ್ಲಿ ಟೇಸ್ಟ್ ಕೊಡ್ತೀನಿ ತಾಳಿ ನಿಮಗೆ. ಕೇಳಿದ್ದೀರಾ ಸರ್ ಅಪ್ಪು ಲಡ್ಡು? ಇದು ಅಕ್ಷಯ ಬೀಜ, ಅದು ಆಲ್ಟ್ರಿಗೆ ತುಂಬ ಒಳ್ಳೇದು ಸರ್. ಒಮೆಗಾ 3, ಒಮೆಗಾ 9 ಅಂತ ನೀವು ಗೂಗಲಲ್ಲಿ ಹಾಕಿ ಇದರಲ್ಲಿ ಬೀಜ ಬಗ್ಗೆ ಗೊತ್ತು ನನಗೆ. ಕೇಳಿದ್ದೀರಾ? ಅದು TV9 ಆಗಲಿ ಮೆಡಿಕಲಿನೂ ಪ್ರೂವ್ ಆಗಿದೆ. ಆರ್ಟಲ್ಲಿ ಬ್ಲಾಕೇಜಸ್ ಬರಲ್ಲ ಸರ್. ಅದು ನಿಮಗೆ ಅದು 90 ರೂಪಾಯಿ. ಹೊರಗಡೆ ಎಲ್ಲ 140 ರೂಪಾಯಿ ಮಾರ್ತಿದ್ದಾರೆ. ನೋಡೋಣ, ಯಾಕಂದ್ರೆ ನಾನು ಕುಕ್ಕಿಯಿಂದಾನೇ ತಗೊಂಡಿದ್ದೀರಾ? ಅಲ್ಲೆಲ್ಲ ಕೊಬ್ಬರಿ ಎಣ್ಣೆ ತರಿಸೋದೆ ಅಲ್ಲಿಂದ ನಾನು. ಒಳ್ಳೇದು ಸರ್, ಅಲ್ಲೂ ಚೆನ್ನಾಗಿದೆ. ಅದು ಕ್ವಾಲಿಟಿ ಎಲ್ಲ ಅಲ್ಲೆಲ್ಲ ಜಾಸ್ತಿ ಅಲ್ಲಿಂದಾನೇ ಬರುತ್ತೆ. ಬಟ್ ಆಯಿಲ್ನ ಬಿಸಿ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಯೂಸ್ ಮಾಡೋದು. ಬೆಳಗ್ಗೆ ಯೂಸ್ ಮಾಡೋದು. ಎಷ್ಟು ದಿವಸ ಬರುತ್ತೆ ಅದು ಸರ್? ಮಿನಿಮಮ್ ಒಂದು 7-8 ತಿಂಗಳು ಆರಾಮಾಗಿ ಯೂಸ್ ಮಾಡೋದು.